ಆಟೋ ಟಚ್ ಆಗಿದ್ದಕ್ಕೆ ವ್ಯಕ್ತಿಯ ಹತ್ಯೆನೇ ಆಗೋಗಿದೆ, ಅಂದರೆ ಕೊಲೆನೇ ಆಗೋಗಿದೆ. ಈ ಘಟನೆ ನಡೆದಿರೋದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ. ಆಟೋ ಚಾಲಕ ಸಲ್ಮಾನ್ ಕೊಲೆಯಾಗಿರುವ ದುರ್ದೈವಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಅರೆಸ್ಟ್ ಮಾಡಲಾಗಿದೆ. ಆರ್ಟಿ ನಗರದ ರೆಹಮತ್ ನಗರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಅಂದರೆ ಪರ್ವೇಜ್ ಎಂಬಾತನ ತಂದೆಗೆ ಸಲ್ಮಾನ್ ಆಟೋ ಟಚ್ ಆಗಿರುತ್ತೆ. ಇದಕ್ಕೇನೆ ಹಲ್ಲೆ ನಡೆಸಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಸಲ್ಮಾನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಆರೋಪಿ ಪರ್ವೇಜ್ ತಂದೆಗೆ ಸಲ್ಮಾನ್ ಆಟೋ ಟಚ್ ಆಗಿದೆ. ಇದರಿಂದಾಗಿ ಏನು ಆರೋಪಿ ಪರ್ವೇಜ್ ತಂದೆ ಹಾಗೆ ಸಲ್ಮಾನ್ ನಡುವೆ ಮಾತಿನ ಚಕಮಕಿ ಕೂಡ ನಡೀತು. ಇನ್ನು ಸಂಜೆ ಪರ್ವೇಜ್ ಅಂಡ್ ಟೀಮ್ ಸಲ್ಮಾನ್ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ. ಗಲಾಟೆಯಲ್ಲಿ ಆ ಸಂದರ್ಭದಲ್ಲಿ 4 ಇದ್ರು. ಇನ್ನು 4 ಕೂಡ ಸಲ್ಮಾನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರಿಂದ ಸಲ್ಮಾನ್ ಕುಸಿದು ಬೀಳ್ತಾರೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಲ್ಮಾನ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಸದ್ಯ 4 ಆರೋಪಿಗಳ ವಿರುದ್ಧ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಬ್ರೇಜ್, ಸೈಯದ್ ಫರ್ವೇಜ್, ಸಾದಿಕ್, ತೌಸಿಫ್ ಈ 4 ಆರೋಪಿಗಳ ವಿರುದ್ಧ ಸದ್ಯ ಈಗ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆ, ಕೊಲೆ ಏನಾಗ್ತಾ ಇದೆ ಅಂತ ನಿಜಕ್ಕೂ ಕೂಡ ಆಟೋ ಟಚ್ ಆಗಿದ್ದಕ್ಕೆ ಇಲ್ಲಿ ವ್ಯಕ್ತಿಯೊಬ್ಬನ ಕೊಲೆನೇ ಆಗೋಗಿದೆಯಲ್ಲ. ಈ ಘಟನೆ ನಡೆದಿದ್ದೀಗ ಯಾವಾಗ? ಓವರಾಲ್ ಡೀಟೇಲ್ಸ್, ಆರೋಪಿಗಳು ಸಿಕ್ಕಿಬಿದ್ದಿದ್ದಾರಾ? ತನಿಖೆ ಎಲ್ಲಿವರೆಗೂ ಬಂದಿದೆ? ಸಂಪೂರ್ಣ ಮಾಹಿತಿ. ಮತ್ತು ಆರೋಪಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿರುವಂಥದ್ದು. ಆ ಫೋಟೋಗಳನ್ನ ನಾವು ಈಗಾಗಲೇ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ 4 ಆರೋಪಿಗಳೇನಿದ್ದಾರೆ ಮೊದಲಿಂದನೂ ಕೂಡ ಈ ಮೃತ ಸಲ್ಮಾನ್ ಜೊತೆ ಕಿರಿಕಿರ ಮಾಡ್ಕೊಳ್ತಾ ಇದ್ರಂತೆ. ಈ ಬಗ್ಗೆ ಸಲ್ಮಾನ್ ತಂದೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಹಲ್ಲೆಯನ್ನ ಮಾಡಿದ್ರಂತೆ. ನೋಡಿ, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಬೆಂಗಳೂರಿನಲ್ಲಿ 307 ಮಾಡುವಂಥದ್ದು, 302 ಮಾಡುವಂಥದ್ದು ಈಗ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ರೋಡ್ ರೇಸ್ ಪ್ರಕರಣಗಳ ಜೊತೆ ಇದು ದೊಡ್ಡ ಮಟ್ಟಕ್ಕೆ ನಡೀತಾ ಇರುವಂಥದ್ದು. ಸಣ್ಣ ಪುಟ್ಟ ಕಾರಣಗಳಿಗೆ ಒಬ್ಬನ ಮೇಲೆ ಹಲ್ಲೆ ಮಾಡೋದು ಮತ್ತು ಚೂರಿ ಎರಿಯೋದು, ಇಂತಹ ಕೆಲಸಗಳನ್ನ ಈಗ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಕೇವಲ ಆಟೋ ಟಚ್ ಆಗಿದ್ದಕ್ಕೇನೆ ಈ ಸೈಯದ್ ತಬ್ರೇಜ್ ಮತ್ತು ಸೈಯದ್ ಪರ್ವೇಜ್, ಸಾದಿಕ್, ತೌಸಿಫ್ ಅನ್ನೋರು ಏನಿದ್ದಾರೆ ಈ ಸಲ್ಮಾನ್ ಮೇಲೆ ಮನೆ ಹತ್ರ ಹೋಗಿ ದೊಡ್ಡ ಮಟ್ಟದ ಗಲಾಟೆ ಕೂಡ ಮಾಡಿರುವಂಥದ್ದು. ಹೀಗಾಗಿ ದೊಡ್ಡ ಮಟ್ಟಕ್ಕೆ ಆತನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಆತ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾನೆ. ಅದಾದ್ಮೇಲೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಆರ್ಟಿ ನಗರ ಠಾಣೆಯಲ್ಲಿ. ಆದ್ರೆ ಇದಾಗಿ ಕೆಲವು ದಿನಗಳಲ್ಲಿ ಈತ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಗೆ ಕಾಯ್ತಾ ಇದ್ದಾರೆ. ಈ 4 ಆರೋಪಿಗಳೇನಿದ್ದಾರೆ ಇವರನ್ನು ಕೂಡ ಬಂಧಿಸಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಲ್ಮಾನ್ ಮನೆಗೆ ಪಿಲ್ಲರ್ ಆಗಿದ್ದ, ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ. ಇಷ್ಟಾದ್ರೂ ಕೂಡ ಈ ಪಾಪಿಗಳೇನಿದ್ದಾರೆ ಆತನನ್ನ ಹೊಡೆದು ಕೊಂದಿರುವಂತದ್ದು. ಇಡೀ ಕುಟುಂಬವೇ ಈಗ ಕಣ್ಣೀರಲ್ಲಿ ಕೈ ತುಳಿತಾ ಇರುವಂತದ್ದು. ಇನ್ನು ಸಲ್ಮಾನ್ ತಂದೆ ಅಸ್ಲಾಂ ಏನಿದ್ದಾರೆ ಅವರು ಕೂಡ ಆಗ್ರಹಿಸ್ತಾ ಇದ್ದಾರೆ, ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು, ಇಂತಹ ಅನ್ಯಾಯ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.